ಇನ್ನು ದರ್ಶನ್ಗೆ ರಾಜಾತಿಥ್ಯವನ್ನ ನೀಡಿದ್ದಕ್ಕೆ 9 ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ಜೈಲಿನ ಚೀಫ್ ಸೂಪರಿಂಟೆಂಡೆಂಟ್ ಶೇಷಮೂರ್ತಿ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಹಾಗೆ ಭದ್ರತಾ ವಿಭಾಗದ ಜೈಲರ್ ಪ್ರಭು ಖಂಡ್ರೆ ಜೊತೆಗೆ ಜೈಲರ್ ಶರಣ ಬಸವ ಅವರನ್ನ ಕೂಡ ಸಸ್ಪೆಂಡ್ ಮಾಡಲಾಗಿದೆ. ಸಹಾಯಕ ಜೈಲರ್ಗಳಾದಂತಹ ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಳವಾರ್ ಅವರನ್ನ ಅಮಾನತು ಮಾಡಲಾಗಿದೆ. ಮುಖ್ಯ ವೀಕ್ಷಕರಾದಂತಹ ಸಂಪತ್ ಕುಮಾರ್ ಹಾಗೆ ಯಂಕಪ್ಪ ಕೊಟ್ಟಿ ಜೊತೆಗೆ ಜೈಲಿನ ವೀಕ್ಷಕರಾದಂತಹ ಬಸಪ್ಪ ತೇಲಿ ಸೇರಿ ಒಟ್ಟು 9 ಮಂದಿಯನ್ನ ಸಸ್ಪೆಂಡ್ ಮಾಡಿದೆ ಸರ್ಕಾರ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲಿಗೆ 7 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿರುತ್ತೆ. ಅದಾದಂತಹ ನಂತರದಲ್ಲಿ 2 ಮೇಲಧಿಕಾರಿಗಳು ಜೈಲಿನ ಸೂಪರಿಂಟೆಂಡೆಂಟ್ ಆಗಿರುವಂತಹ ಶೇಷಮೂರ್ತಿ ಹಾಗೆ ಸಹಾಯಕ ಸೂಪರಿಂಟೆಂಡೆಂಟ್ ಆಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನ ಕೂಡ ಸಸ್ಪೆಂಡ್ ಮಾಡಿ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಸಸ್ಪೆಂಡ್ ಮಾಡಿದ ತಕ್ಷಣ ಅಲ್ಲಾಗಿರುವಂತಹ ಅಕ್ರಮಕ್ಕೆ ಅಥವಾ ಅಲ್ಲಾಗಿರುವಂತಹ ಅಲ್ಲಿನ ಅಸಲಿಯತ್ ಏನ್ ಬಯಲಾಗಿದೆ ಅದೆಲ್ಲವೂ ಸರಿ ಹೋಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಸರ್ಕಾರ ಈ ನಿಟ್ಟಿನಲ್ಲಿ ಮುಂದಿನ ಕ್ರಮವನ್ನ ತೆಗೆದುಕೊಳ್ಬೇಕು. ಯಾರು ನಿರ್ಲಕ್ಷ್ಯವನ್ನ ಮಾಡಿದ್ದಾರೋ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕಾಗಿದೆ. ಯಾರ್ಯಾರು ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ ಆ ಡೀಟೇಲ್ಸ್ ನ ಗಮನಿಸ್ತಾ ಇದ್ದೀರಿ. ಮುಖ್ಯವಾಗಿ ಮೇಲಧಿಕಾರಿಗಳು 2 ಅಂದ್ರೆ ಮುಖ್ಯ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳು 2. ಜೈಲಿನ ಚೀಫ್ ಸೂಪರಿಂಟೆಂಡೆಂಟ್ ಆಗಿರುವಂತಹ ಶೇಷಮೂರ್ತಿ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಆಗಸ್ಟ್ 14ನೇ ತಾರೀಕು ಇವರಿಗೆ ಒಂದು ಪತ್ರವನ್ನ ಬರೆದಿರ್ತಾರೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ. ಈ ರೀತಿ ಏನೇನೋ ಅಕ್ರಮಗಳಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ, ನೀವು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮವನ್ನ ತೆಗೆದುಕೊಳ್ಬೇಕು, ವರದಿಯನ್ನ ನೀಡಬೇಕು ಅನ್ನುವಂತಹ ಪತ್ರವನ್ನ ಬರೆದಿರ್ತಾರೆ ಶೇಷಮೂರ್ತಿ ಅವರಿಗೆ. ಬಟ್ ಕ್ರಮ ಆಯ್ತಾ? ಅಷ್ಟಕ್ಕೂ ಮೊದಲೇ ಕೆಲವೇ ದಿನಗಳಲ್ಲಿ ಶೇಷಮೂರ್ತಿ ಅವರು ಸಸ್ಪೆಂಡ್ ಆಗಿದ್ದಾರೆ. ಈ ಅಸಲಿಯತ್ತು ಹೊರಗಡೆ ಬಂದಂತಹ ನಂತರದಲ್ಲಿ ಜೈಲಿನ ಚೀಫ್ ಸೂಪರಿಂಟೆಂಡೆಂಟ್ ಜೊತೆಗೆ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ಅವರ ತಲೆದಂಡ ಕೂಡ ಆಗಿದೆ. ಇದರ ಜೊತೆಗೆ ಯಾರ್ಯಾರ ತಲೆದಂಡ ಆಗಿದೆ ಅನ್ನುವಂಥದ್ದನ್ನ ನೋಡ್ತಾ ಇದ್ದೀರಿ. ಭದ್ರತಾ ವಿಭಾಗದ ಜೈಲರ್ ಆಗಿರುವಂತಹ ಪ್ರಭು ಎಸ್ ಖಂಡ್ರೆ ಅವರನ್ನ ಸಸ್ಪೆಂಡ್ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಅದರ ಜೊತೆಗೆ ಶರಣ ಬಸವ ಅಮೀನ್ಗಢ್ ಜೈಲರ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. LS ತಿಪ್ಪೇಸ್ವಾಮಿ ಸಹಾಯಕ ಜೈಲರ್, ಶ್ರೀಕಾಂತ್ ತಳವಾರ್ ಸಹಾಯಕ ಜೈಲರ್ ಅವರನ್ನ ಕೂಡ ಸಸ್ಪೆಂಡ್ ಮಾಡಿ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಮುಖ್ಯ ವೀಕ್ಷಕರಾಗಿರುವಂತಹ ಸಂಪತ್ ಕುಮಾರ್ ಕಡಪಟ್ಟಿ ಅವರನ್ನ ಕೂಡ ಸಸ್ಪೆಂಡ್ ಮಾಡಲಾಗಿದೆ. ಜೈಲಿನ ವೀಕ್ಷಕರಾಗಿರುವಂತಹ ಬಸಪ್ಪ ತೇಲಿ ಅವರನ್ನ ಕೂಡ ಸಸ್ಪೆಂಡ್ ಮಾಡಿ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಒಟ್ಟಾರೆಯಾಗಿ 9 ಅಧಿಕಾರಿಗಳ ತಲೆದಂಡ ಆಗಿದೆ. ಬಟ್ ಈ ತಲೆದಂಡ ಕೇವಲ ಜನರ ಕಣ್ಣೆರೆಸುವ ತಂತ್ರ ಆಗಿರಬಾರ್ದು ಅನ್ನುವಂಥದ್ದಷ್ಟೇ ಜನಸಾಮಾನ್ಯರ ಆಗ್ರಹ. ಇನ್ನು ಜೈಲಿನ ಅಕ್ರಮಕ್ಕೆ ಕಡಿವಾಣವನ್ನ ಹಾಕೋಕೆ AI ಅಸ್ತ್ರ ಬಳಕೆಗೆ ಸದ್ಯ ಜೈಲು ಇಲಾಖೆ, ಬಂಧೀಖಾನೆ ಇಲಾಖೆ ಮುಂದಾಗಿದೆ. AI ಟೆಕ್ನಾಲಜಿಯನ್ನ ಖರೀದಿ ಮಾಡೋಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಿದ್ದಾರಂತೆ ಅಧಿಕಾರಿಗಳು. AI ಟೆಕ್ನಾಲಜಿಯನ್ನ ಬಳಸಿದ್ರೆ ಅಕ್ರಮಗಳಿಗೆ ಬ್ರೇಕ್ ಬೀಳುವ ಸಾಧ್ಯತೆ ಇದೆ ಅನ್ನುವಂತಹ ವಿಶ್ವಾಸವನ್ನ ಕಾರಾಗೃಹದ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅವರು ವ್ಯಕ್ತಪಡಿಸಿದ್ದಾರೆ. CCTV ಮಾನಿಟರ್ ಮಾಡುವಲ್ಲಿ ವೈಫಲ್ಯ ಆಗಿದೆ. ಪ್ರತಿ ಇಲಾಖೆಯಲ್ಲಿ ತಪ್ಪು ಮಾಡುವವರು ಇರ್ತಾರೆ, ತಪ್ಪು ಮಾಡುವವರನ್ನ ಸರಿಪಡಿಸೋಕೆ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ಇವತ್ತು ಗೃಹ ಸಚಿವರ ಜೊತೆಗೆ ಜೈಲಿನ ವಿಸಿಟ್ ಮಾಡಿ ಬಂದ ಬಳಿಕ ಮಾಲಿನಿ ಕೃಷ್ಣಮೂರ್ತಿ ಡಿಜಿಪಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 3 FIR ಕಂಪ್ಲೇಂಟ್ ತಗೊಂಡು ಹೋಗ್ತಾ ಇದ್ದಾರೆ. ನಮ್ಮ DIG ಸೋಮಶೇಖರ್ ಅವರು ಈಗ 3 FIR ಗಳನ್ನು ದಾಖಲು ಮಾಡ್ತಾ ಇದ್ದಾರೆ. ಒಂದು FIR ನಲ್ಲಿ ಅದು ಮೊಬೈಲ್ ಫೋನ್ ಬಳಕೆ ಬಗ್ಗೆ ಒಂದು FIR ಆಗ್ತಾ ಇದೆ. ಮತ್ತೆ ಸಿಗರೆಟ್ ಅಂಡ್ ಅದರ್ ಐಟಮ್ಸ್ ಯಾವ್ದು ಒಳಗೆ ಬಂದಿದೆ ಅಂತ ಅದ್ರ ಬಗ್ಗೆ ಒಂದು FIR ಆಗ್ತಾ ಇದೆ. ಮತ್ತೆ ಪ್ರಿಸನ್ ಇದು ಓಪನ್ ಮಾಡಿ ಸಾಗಿಸಿದ್ದಕ್ಕೆ 3ನೇ FIR ದಾಖಲಾಗ್ತಾ ಇದೆ. ಒನ್ಸ್ ದ FIR ಇಸ್ ಲಾರ್ಜ್ ಯು ವಿಲ್ ಗೆಟ್ ಟು ನೋ ಆಲ್ ದ ಡೀಟೇಲ್ಸ್. ಇದೆಲ್ಲ ಇದೆ, ಇನ್ಕ್ಲೂಡಿಂಗ್ ಪ್ರಿಸನ್ ಆಫೀಸರ್ಸ್ ಮತ್ತು ಯಾರ್ಯಾರು ಬಳಕೆ ಮಾಡಿದ್ದಾರೆ ಅವರ ಹೆಸರನ್ನು ಇದೆ. ನಮಗೆ ಮೇಲ್ನೋಟಕ್ಕೆ ಕಾಣಿಸಿದ್ದು ಇದೆ, ಅದಕ್ಕೋಸ್ಕರ ಮತ್ತೆ ಒಂದು ಸೀನಿಯರ್ IPS ಅಧಿಕಾರಿಗಳಿಂದ ಒಂದು ತನಿಖೆ ಆಗತ್ತೆ. ಅದಾದ ನಂತರ ಎಲ್ಲ ಮಾಹಿತಿಗಳನ್ನು ಬರುತ್ತೆ, ಆವಾಗ ನಿಮಗೆ ವಿಷಯ ಅದರ ಬಗ್ಗೆ ಇಲ್ಲ ಮಾಡ್ತಾ ಇದ್ವಿ, ಮಾಡಬೇಕಾಗತ್ತೆ. ಪ್ರತಿಯೊಂದು ಸಲ ಬ್ಲಾಕ್ ಶಿಪ್ ಇರುವಾಗ ನಾವು ಪ್ರತಿಯೊಂದು ಮೇಲೆ ನಿಗಾ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ಅದಕ್ಕೋಸ್ಕರ ನಾವು
CCTVಗಳು ಜಾಸ್ತಿ ಮಾಡ್ಬೇಕಂತ ಇದ್ದೀವಿ. ಅದಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆನೂ ಜಾಸ್ತಿ ತಗೋಬೇಕಂತ ಒಂದು ಮಾಹಿತಿ ಇದೆ. ಅದರಿಂದ ನಾವು ಪರ್ಚೇಸ್ ಮಾಡ್ಲಿಕ್ಕೆ ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಟೆಕ್ನಾಲಜಿಕಲ್ ಇದು ಇದ್ರೆ ನಮ್ಗೆ ಅದು ನನಗೆ ಗೊತ್ತಿಲ್ಲ, ಅದು ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಡೀಟೇಲ್ ತನಿಖೆ ಬೇಕಾಗತ್ತೆ, ಅದಕ್ಕೋಸ್ಕರನೇ ಪೊಲೀಸ್ ತನಿಖೆ ಆಗಬೇಕು ಅಂತ. ಈಗ ಫೋಟೋನಲ್ಲಿ ಬಂದಿದ್ದು ನಮ್ಮ ಮೇಲ್ನೋಟಕ್ಕೆ ಕಾಣಿಸಿತ್ತು 22ನೇ ತಾರೀಕು ಆಗಿದೆ ಅಂತ. 22ನೇ ತಾರೀಕು ಸಾಯಂಕಾಲ ಆಗಿದೆ ಅಂತ ಪ್ರಾಥಮಿಕ ಮಾಹಿತಿ. ಅದು ಪೂರ್ತಿ ತನಿಖೆ ಆದ ನಂತರ ವಿ ವಿಲ್ ಗಿವ್ ಶೇರ್. ಇತರೆ ಖಂಡಿತವಾಗಿ ತಗೊಳ್ತಾ ಇದೀವಿ. ನಮ್ಮ ಮಾಹಿತಿ ಬಂದಿದೆ. CCTV ಮಾನಿಟರಿಂಗ್ ಮಾಡೋದ್ರಲ್ಲಿ ಲ್ಯಾಪ್ಸಸ್ ಆಗಿದೆ, ಖಂಡಿತ ಆಗಿದೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನಲ್ಲಿ ಒಳ್ಳೆ ಅಧಿಕಾರಿಗಳು ಇರ್ತಾರೆ, ಕೆಲವು ಅಧಿಕಾರಿಗಳು ತಪ್ಪು ಮಾಡೋರು ಇರ್ತಾರೆ. ತಪ್ಪು ಮಾಡುವ ಅಧಿಕಾರಿಗಳನ್ನು ಸರಿ ಮಾಡುವ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತಾ ಇದ್ದೀವಿ. ಸೊ ಅದು ನಾವು ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಟ್. ಮುಂದಿನ ಅದು ಆತರ ಯೋಚನೆ ಬಂದ ನಂತರ ಮಾತಾಡ್ತೀವಿ. ಈ ತರ ಆಗಿರುವಾಗೆಲ್ಲ ನಾವು ಆಕ್ಷನ್ ತಗೊಳ್ತಾ ಇದ್ದೀವಿ. ಖಂಡಿತ ಇದೊಂದು ಮಾಹಿತಿ ಇರುವಾಗೆಲ್ಲ ನಾವು ಆಕ್ಷನ್ ಡೆಫಿನೆಟ್ಲಿ ತಗೊಳ್ತೀವಿ. ಅದರಲ್ಲಿ ಎರಡು ಮಾತುಗಳಿಲ್ಲ. ಇದರಲ್ಲಿ ನಾವು ವಿ ಆರ್ ಕಮಿಟೆಡ್ ಟು ಎನ್ಫೋರ್ಸ್ ದಿ ರೂಲ್ಸ್ ಆಫ್ ದ ಪ್ರಿಸನ್. ಸರ್ಕಾರನು ಇದನ್ನು ತುಂಬಾ ಗಂಭೀರವಾಗಿ ತಗೊಂಡಿದೆ. ಆಕ್ಷನ್, ಸೀರಿಯಸ್ ಆಕ್ಷನ್ ಖಂಡಿತವಾಗಿ ಆಗತ್ತೆ. ಇನ್ನು ಮುಂದೆ ತಡೆ ಮಾಡ್ಲಿಕ್ಕೂ ಸ್ಟ್ರಾಂಗ್ ಆಕ್ಷನ್ ತಗೊಳ್ತೆ ಅಂತ ನಿಮ್ಗೆ ಹೇಳ್ತಾರೆ. ಪರಪ್ಪನ ಅಗ್ರಹಾರನಲ್ಲಿ ಕನ್ವಿಕ್ಟ್ ಬ್ಲಾಕ್ ಸಪರೇಟು, ಅಂಡರ್ ಟ್ರಯಲ್ ಬ್ಲಾಕ್ ಸಪರೇಟು ಅಂತ ಮಾಡಬೇಕು ಅಂತ ಪ್ರಪೋಸಲ್ ಆಲ್ರೆಡಿ ಕಳಿಸಿದೀವಿ. ಸರ್ಕಾರ ಗಮನದಲ್ಲಿದೆ. ಕೂಡಲೇ ಅದರ ಬಗ್ಗೆ ಆದೇಶ ಆಗತ್ತಂತ ನಾವು ನಿರೀಕ್ಷೆ ಮಾಡಿದೀವಿ. ಅದು ಬಂದ್ರೆ ನಮ್ಗೆ ಇನ್ನೂ ಎಕ್ಸಲೆಂಟ್ ಸೆಗ್ರಿಗೇಷನ್ ಆಫ್ ಪ್ರಿಸನರ್ಸ್ ಆಗಿರುವಾಗ ಇದು ತಡೆಗಟ್ಟೋದ್ರಲ್ಲಿ ಒಳ್ಳೆಯ ಹೆಲ್ಪ್ಫುಲ್ ಆಗತ್ತೆ ಅಂತ ನಾವು ಯೋಚನೆ ಮಾಡಿದ್ದೀವಿ. ಜೈಲಿನಲ್ಲಿ ಜಾಮರ್ನ ವ್ಯವಸ್ಥೆ ಇದೆ, ಜೈಲಿನಲ್ಲಿ CCTV ಮಾನಿಟರಿಂಗ್ ಇದೆ. ಅದೆಲ್ಲದರ ಹೊರತಾಗಿಯೂ ಇಂಥ ಅಕ್ರಮ ಆಗತ್ತೆ ಅಂತಂದ್ರೆ ಇಲ್ಲ, ನಾವು AI ಟೆಕ್ನಾಲಜಿ ಬಳಕೆ ಮಾಡುವಂಥ ಆಲೋಚನೆಯಲ್ಲಿದ್ದೇವೆ ಅಂತ ಹೇಳಿ DGP ಮಾಲಿನಿ ಕೃಷ್ಣಮೂರ್ತಿ ಅವರು ಹೇಳ್ತಾರೆ. ಇರುವಂಥ ಅಧಿಕಾರಿಗಳು ಯಾರು ಈ ರೀತಿಯಾದಂತಹ ಕೃತ್ಯಗಳಲ್ಲಿ ಶಾಮೀಲಾಗ್ತಿದ್ದಾರೋ, ಯಾರು ಭ್ರಷ್ಟರಾಗ್ತಿದ್ದಾರೋ ಅಂಥವರ ವಿರುದ್ಧ ಮೊದಲಿಗೆ ಕ್ರಮವನ್ನ ತೆಗೆದುಕೊಳ್ಬೇಕಾಗಿದೆ ಬಂಧೀಖಾನೆ ಇಲಾಖೆ ಅಥವಾ ಸರ್ಕಾರ. ಇಲ್ಲ ಅಂತಂದ್ರೆ ಎಂಥದ್ದೇ ಟೆಕ್ನಾಲಜಿಯನ್ನ ತಗೊಂಡು ಬಂದು ಹಾಕಿ ಖುದ್ದು ಮುಖ್ಯಮಂತ್ರಿಗಳೇ ಇವತ್ತು ಅನುಮಾನವನ್ನ ವ್ಯಕ್ತಪಡಿಸಿದ್ರಲ್ಲ, ಕೆಲವು ಅಧಿಕಾರಿಗಳು ದುಡ್ಡು ತೆಗೆದುಕೊಂಡಿರಬಹುದು ಪರಪ್ಪನ ಅಗ್ರಹಾರದಲ್ಲಿ ಅಂತ ಹೇಳಿ. ಅಂತಹ ಕೆಲಸಗಳಾಗ್ತಾ ಇದ್ರೆ ಯಾವ ಟೆಕ್ನಾಲಜಿ ಹಾಕಿದ್ರೂ ಇಂಥ ಅಕ್ರಮಗಳನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಂತ ಪರಪ್ಪನ ಅಗ್ರಹಾರದಲ್ಲಿ ಈ ರೀತಿ ವಿಡಿಯೋ ಕಾಲ್ಗಳ ಅಲೋ ಇರುವಂಥದ್ದು, ಈ ರೀತಿ ಬೆಳಕಿಗೆ ಬಂದಂಥದ್ದು ಇದೇ ಮೊದಲಲ್ಲ. ನಿಮಗೆ ನೆನಪಿರಬಹುದು, ಶಿವಮೊಗ್ಗದಲ್ಲಿ ಹರ್ಷ ಮರ್ಡರ್ ಕೇಸ್ ಏನಾಯಿತು, BJP ಕಾರ್ಯಕರ್ತ ಆತನ ಹತ್ಯೆ ಕೇಸ್ನ ಆರೋಪಿಗಳು ಕೂಡ ಇದೇ ರೀತಿ ತಮ್ಮ ಮನೆಯವರಿಗೆ ವಿಡಿಯೋ ಕಾಲ್ ಮಾಡಿದಂಥ ಫೋಟೋ ವಿಡಿಯೋ ವೈರಲ್ ಆಗಿತ್ತು. ಇದೇ ದರ್ಶನ್ ಕೇಸ್ನಲ್ಲಿ ಮತ್ತೋರ್ವ ಆರೋಪಿ ರಘು ಏನಿದ್ದಾನೆ, ರಘು ತನ್ನ ಸಹೋದರನಿಗೆ ವಿಡಿಯೋ ಕಾಲ್ ನಲ್ಲಿ ಮಾತನಾಡಿದ್ದಾನೆ ಅಂತ ಹೇಳಿ ಮತ್ತೋರ್ವ ಸಹೋದರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೊಬೈಲ್ಗಳ ಬಳಕೆಗೆ ದೊಡ್ಡ ಮಟ್ಟದ ಕಡಿವಾಣ ಯಾವತ್ತೂ ಬಿದ್ದಿಲ್ಲ, ಅದು ನಿರಂತರವಾಗಿ ನಡೀತಾ ಬರ್ತಿದೆ ಅನ್ನುವುದಕ್ಕೆ ಇದೇ ಸಾಕ್ಷಿ. ಈಗೇನ್ ಕಠಿಣ ಕ್ರಮವನ್ನ ತೆಗೆದುಕೊಳ್ತೀವಿ, AI ಟೆಕ್ನಾಲಜಿಯನ್ನ ಬಳಸ್ತೀವಿ ಅಂತ DGP ಹೇಳ್ತಿದ್ದಾರೆ. ಮೊದಲಿಗೆ ತಮ್ಮ ಇಲಾಖೆಯ ಅಧಿಕಾರಿಗಳಿಗೆ ದಕ್ಷತೆಯ ಪಾಠವನ್ನ ಅವ್ರು ಮಾಡಬೇಕಾಗಿದೆ, ಪ್ರಾಮಾಣಿಕತೆಯ ಪಾಠವನ್ನ ಅವ್ರು ಮಾಡಬೇಕಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.